ಅಭಿಯಾನದ ಭಿತ್ತಿ ಪತ್ರ ಬಿಡುಗಡೆಗೊಳಿಸಿದ ಪಾಲಿಕೆ ಸದಸ್ಯ ಎನ್ಎಂಡಿ ಆಸಿಫ್ ಬಾಷಾ. ಬಳ್ಳಾರಿ ಫೆಬ್ರವರಿ 15 ನಗರದ ರೇಡಿಯೋ ಪಾರ್ಕ್ನಲ್ಲಿರುವ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ ಶನಿವಾರದಂದು ಪಾಲಿಕೆ ವ್ಯಾಪ್ತಿಯ 30ನೇ ವಾರ್ಡಿನ ಪಾಲಿಕೆಯ ಆರೋಗ್ಯ ಸ್ಥಾಯಿ ಸಮಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯ ಎನ್ಎಂಡಿ ಆಸಿಫ್ ಬಾಷಾ, ಪ್ರಾಂಶುಪಾಲರಾದ ಡಾಕ್ಟರ್ ಪದ್ಮಾ ಕೆ ವಿ, ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆ ಮಲ್ಲಿಕಾರ್ಜುನ, ಉರ್ದು ಉಪನ್ಯಾಸಕರಾದ ಕಲೀಮುಲ್ಲಾ ಕೆಐ ಇವರುಗಳು ಸೇರಿ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಪದವಿ ಪ್ರವೇಶಾತಿ ಅಭಿಯಾನದ ಭಿತ್ತಿ ಪತ್ರವನ್ನ ಬಿಡುಗಡೆಗೊಳಿಸಿದರು. ನಂತರ ಮಾತನಾಡಿದ ಪಾಲಿಕೆ ಸದಸ್ಯ ಎನ್ಎಂಡಿ ಆಸಿಫ್ ಬಾಷಾ, ಈ ನಿಮ್ಮ ಕಾಲೇಜಿಗೆ ಮಾಜಿ ಸಚಿವ ಹಾಗೂ ಗ್ರಾಮಾಂತರ ಹಾಲಿ ಶಾಸಕರಾದ ಬಿ ನಾಗೇಂದ್ರ ಅವರ ಕೊಡುಗೆ ಅಪಾರವಿದ್ದಿದ್ದು, ವಿದ್ಯಾರ್ಥಿಗಳೇ ನೀವೆಲ್ಲರೂ ಅಂಬೇಡ್ಕರ್ ಮತ್ತು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರಂತೆ ಆಗಬೇಕೆಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು. ನಮ್ಮ ಕಾಲೇಜು ಬಳ್ಳಾರಿ ನಗರದಲ್ಲಿ 2014ರಲ್ಲಿ ಸ್ಥಾಪನೆಯಾಗಿದ್ದು, ಮಹಿಳಾ ವಿದ್ಯಾರ್ಥಿನಿಯರ ಶೈಕ್ಷಣಿಕ ಅನುಕೂಲಕ್ಕಾಗಿ ಪ್ರಾರಂಭವಾಗಿದೆ. ಇದುವರೆಗೂ ಪದವಿಯನ್ನು ಪಡೆದ ವಿದ್ಯಾರ್ಥಿನಿಯರು ಆಳವಾದ ಉದ್ಯೋಗಗಳನ್ನು ಪಡೆದಿದ್ದಾರೆ. ನಮ್ಮ ಕಾಲೇಜಿನಲ್ಲಿ ಪ್ರವೇಶ ಪಡೆದ ವಿದ್ಯಾರ್ಥಿನಿಯರಿಗೆ ಸರ್ಕಾರದ ಎಲ್ಲಾ ಮೂಲಭೂತ ಸೌಕರ್ಯಗಳ ಜೊತೆಗೆ ಕಾಲೇಜು ಬಳ್ಳಾರಿ ನಗರದ 2ನೇ ರೈಲ್ವೆ ಗೇಟ್ ಪಕ್ಕದಲ್ಲಿ ಇರುವುದರಿಂದ, ಕಾಲೇಜಿನ ಮುಂಭಾಗದಲ್ಲಿ ಮುಖ್ಯ ರಸ್ತೆ ಹಾದು ಹೋಗುವುದರಿಂದ ಎಲ್ಲ ನಗರ ಸಾರಿಗೆ ಬಸ್ಗಳು ಈ ಮಾರ್ಗದಲ್ಲಿ ಚಲಿಸುವುದರಿಂದ ಸಾರಿಗೆ ವ್ಯವಸ್ಥೆ ಇರುತ್ತದೆ. ಇದೆಲ್ಲ ವಿದ್ಯಾರ್ಥಿನಿಯರು ಸದುಪಯೋಗ ಪಡೆದುಕೊಳ್ಳಬೇಕೆಂದು ಪ್ರಾಂಶುಪಾಲರಾದ ಡಾಕ್ಟರ್ ಪದ್ಮಾ ಕೆವಿ ಅವರು ತಿಳಿಸಿದರು. ಬ್ಯೂರೋ ರಿಪೋರ್ಟ್ ಅಸ್ಲಾಂ ಭಾಷಾ, ನ್ಯೂಸ್ 24 ಕನ್ನಡ, ಬಳ್ಳಾರಿ. ಇಷ್ಟು ಸನ್ಮಾನ ಕೊಟ್ಟಿದ್ದು ನನಗೆ ಭಾಳ ಸಂತೋಷ ಆಯಿತು. ನಾನು ಇಷ್ಟು ಮಟ್ಟಕ್ಕೆ ನೀವು ನನಗೆ ಸ್ವಾಗತ ಮಾಡ್ತೀರಿ, ಇಷ್ಟು ನನಗೆ ಸನ್ಮಾನ ಮಾಡ್ತೀರಿ ನಾನು ಅಂದ್ಕೊಂಡಿದ್ದಿಲ್ಲ. ನಾನು ಜಸ್ಟ್ ಆ್ಯಸ್ ಎ ವರ್ಕರ್ ಕೆಲಸ ಮಾಡೀನಿ. ನಾನೇನು ದೊಡ್ಡ ಏನು ಉಪಕಾರ ಮಾಡಿಲ್ಲ, ಏನು ದೊಡ್ಡ ಸಾಧನೆ ಮಾಡಿಲ್ಲ. ನನ್ನ ಧರ್ಮ ಏನೈತೆ, ನನ್ನ ಕೆಲಸ ಏನೈತೆ ನಾನು ಅಷ್ಟೇ ಮಾಡಿಕೊಟ್ಟಿನಿ ಅಷ್ಟೇ. ನಾನು ಕೂಡ ನಿಮ್ಮಂಗೆ ಒಂದು ಸರಿ ಸ್ಟೂಡೆಂಟ್ ಇತ್ತು ನಿಮಗೆ. ನಾನು ಮುಂದೆ ಇಲ್ಲಿ ಗ್ರೌಂಡ್ ಇತ್ತು ಸಣ್ಣದು. ನಾನು ಸೆಂಟ್ ಜೋಸೆಫ್ ಪ್ರೈಮರಿ ಸ್ಕೂಲ್ ಹೋದ ಟೈಮ್ನಾಗ ಇಲ್ಲಿ ಬಂದು ಇಲ್ಲಿ ಕ್ರಿಕೆಟ್ ಆಡ್ತಿದ್ದೆ ಮೇಡಮ್. ನಾವು ಇದು ಹಳೆಯ ಬಿಲ್ಡಿಂಗ್ ಅವಾಗ ಇಲ್ಲೇ ಕ್ರಿಕೆಟ್. ನಾನು ಅವತ್ತು ಅನ್ಕೊಂಡಿಲ್ಲ ಈ ಸ್ಕೂಲ್ನಾಗ ನಾನು ಇಲ್ಲಿ ಚೀಫ್ ಗೆಸ್ಟ್ ಆಗಿ ಬರ್ತೀನಿ ಅಂತ ಅನ್ಕೊಂಡಿಲ್ಲ. ನಾಳೆ ನೀವು ಎಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೀತಾರ, ಎಲ್ಲಿ ಹೋಗ್ತಾರ ಯಾರು ಗೊತ್ತಿಲ್ಲ. ನನಗೆ ಭಾಳ ಸಂತೋಷ ಆಗ್ತದೆ ಇಲ್ಲಿ ನೋಡ್ರಿ ಇಲ್ಲಿ ಎಲ್ಲ ಸಮಾಜದವರೇ ಇದಾರೆ, ಯಾರು ಬೇಡ ಇಲ್ಲ. ಎಲ್ಲ ಸಮಾಜದವರು ಒಂದೇ ಕಡೆ ಎಲ್ಲ ಕೂಡ ಯಾವತ್ತನಾಗ್ಲಿ ಸಂವಿಧಾನಕ್ಕೆ ನಾವು ಗಟ್ಟಿಗಿರಬೇಕು, ಸಂವಿಧಾನ ಪಾಲನೆ ಮಾಡಬೇಕು. ಅದೇ ನಮ್ಮ ಮೇನ್ ಧರ್ಮ ನಮ್ದು. ಇನ್ನು ನಮ್ಮ ಇದು ಕಾಲೇಜ್ಗೆ ಹೊಸ ಬಿಲ್ಡಿಂಗ್ಗೆ ಫಂಡ್ಸ್ ಕೂಡ ಬಂದೈತೆ. ನಿಮಗೆ 25 crores ಸ್ಯಾಂಕ್ಷನ್ ಆಗೈತೆ, ಜಾಗ ಕೂಡ ಸ್ಯಾಂಕ್ಷನ್ ಆಗೈತೆ. ಅದೆಲ್ಲ ಮಾಡಿಕೊಟ್ಟಿದ್ದವರು ನಮ್ಮ ಮಾಮ, ನಮ್ಮ ಭಾಳ ಆತ್ಮೀಯ ನಮ್ಮ ಮಾಮ ಹೇಳ್ತೀವಿ, ನಾಗೇಂದ್ರ ಸಾಹೇಬರು, ನಿಮ್ಮ MLA ಮಿನಿಸ್ಟರ್. ಅವ್ರು ಭಾಳ ಇದು ಜಿದ್ದಿಟ್ಕೊಂಡು ನಿಮ್ಗೆ ಮಾಡಿಕೊಟ್ಟರು. ನಮ್ಮ ಹೆಣ್ಮಕ್ಳು ಓದಬೇಕು, ನಮ್ಮ ಆ ಲೆವೆಲ್ ಇದು ಬ್ಯೂಟಿಫುಲ್ ಇದು ಲುಕ್ ಬರ್ತದೆ ನಿಮ್ಮ ಕಾಲೇಜ್ಗೆ. ಅವಾಗ ನೀವು ಎಲ್ಲ ಮರ್ತು ನೀವು ಒಳ್ಳೆ ಎಜುಕೇಶನ್ ಬಹಳ ಬೇಸರ ತಂದಿದ್ದು ನಮ್ಮ ಸಹೋದ್ಯೋಗಿ ಮಿತ್ರರಿಗೂ ಹಾಗೂ ನಮ್ಮ ವಿದ್ಯಾರ್ಥಿನಿಯರಿಗೂ. ದಿನ ಕೇಳ್ತಾ ಇದ್ರು ಯಾವಾಗ ಆಗುತ್ತೆ ನಮ್ಮ ಕಟ್ಟಡ, ಯಾವಾಗ ಆಗುತ್ತೆ ಅಂತ. ಆದ್ರೆ ಅದಕ್ಕೊಂದು ಹಂತ ಅನ್ನುವಂಥದ್ದು ಬಂದು ನಿಂತಿದೆ. ಯಾಕೆಂದ್ರೆ ನಾವು ಕಂಗೆಟ್ಟಿದ್ವಿ, ನಮ್ಮ ಎಲ್ಲ ಸಹ ಪ್ರಾಧ್ಯಾಪಕರು ಮತ್ತೆ ನಾವು ಎಲ್ಲರೂ ಕಂಗೆಟ್ಟಿದ್ದಾಗ ಆಸಿಫ್ ಬಾಷಾ ಸರ್ ಅವರು ಇದು 2ನೇ ಸಲ ಕಾಲೇಜು ಭೇಟಿ ನೀಡಿದ್ದು. ಆದ್ರೆ ನಮ್ಮ ಕಾಲೇಜಿನ ನಿರಂತರ ಸಂಪರ್ಕದಲ್ಲಿ ಅವರು ಇದ್ದಾರೆ ಅಂತ ಹೇಳೋದಕ್ಕೆ ನಮಗೆ ತುಂಬಾ ಹೆಮ್ಮೆ ಆಗುತ್ತೆ. ಮೊದಲನೇ ಸಲ ಬಂದಾಗ ನಿಮಗೆ ಏನ್ ಬೇಕಿದ್ರು ಕೇಳ್ರಿ, ನಾನು ಮಾಡ್ಕೊಡ್ತೀನಿ. ನಿಮ್ಗೆ ಏನ್ ಬೇಕಿದ್ರು ಕೇಳ್ರಿ, ನನ್ನ ಕಡೆ ಆಗಿಲ್ಲ ಅಂದ್ರೆ ನಾಗೇಂದ್ರ ಅವ್ರ ಕಡೆ ಆದ್ರೆ ಹೇಳಿ ಮಾಡಿಸ್ಕೊಡ್ತೀನಿ. ನಮ್ಮ ವಿದ್ಯಾರ್ಥಿನಿಯರು ಚೆನ್ನಾಗಿ ಪಾಠ ಪ್ರವಚನಗಳನ್ನು ಕೇಳಬೇಕು, ಒಳ್ಳೆ ಶಿಕ್ಷಣ ಪಡ್ಕೋಬೇಕಂತ ಅಷ್ಟೇ ಅವ್ರು ಹೇಳಿದ್ರು. ಅವರ ಶೈಕ್ಷಣಿಕ ಕಾಳಜಿ ಅನ್ನುವಂಥದ್ದು ಎಲ್ಲ ರಾಜಕಾರಣಿಗಳಿಗೂ ಬಂದ್ರೆ ಇಡೀ ದೇಶ ಅನ್ನುವಂಥದ್ದು ಬಹಳ ಉನ್ನತ ಸ್ಥಾಯಿಯನ್ನ ಪಡ್ಕೊಳ್ಳುತ್ತೆ ಅನ್ನುವಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ.